ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸಾರಿಗೆ ಘಟಕದಲ್ಲಿ ಈದ್ ಮಿಲಾದ್. ಹಸಿರು ಅರ್ಧಚಂದ್ರ ಮುಸ್ಲಿಮರ ನಿಶಾನೆ ಅಲ್ಲ, ಲಾಲ್ ಹುಸೇನ್ ಕಂದಗಲ್ ಅಭಿಮತ. ವಾರ್ತೆಗಳ ವಿವರ. ಮುದ್ದೆಬಿಹಾಳ. ಹಸಿರು ಬಣ್ಣ, ಅರ್ಧಚಂದ್ರಾಕೃತಿ, ನಕ್ಷತ್ರ ಇವು ಮುಸ್ಲಿಮರ ಗುರುತುಗಳಲ್ಲ. ಅದೇ ರೀತಿ ಕೇಸರಿ ಬಣ್ಣವು ಹಿಂದೂಗಳದ್ದಲ್ಲ. ಎಲ್ಲ ಬಣ್ಣಗಳು ಯಾವುದೇ ಒಂದು ಸಮುದಾಯಕ್ಕೆ ಸೇರಿಲ್ಲ. ಲಾಂಛನಗಳನ್ನು ನಾವು ಮಾಡಿಕೊಂಡು ನಮ್ಮಲ್ಲೇ ಭೇದಗಳನ್ನು ಸೃಷ್ಟಿಸಿಕೊಳ್ಳುತ್ತಿದ್ದೇವೆ ಎಂದು ಇಳಕಲ್ನ ಖ್ಯಾತ ಪ್ರವಚನಕಾರ ಲಾಲ್ ಹುಸೇನ್ ಕಂದಗಲ್ ಹೇಳಿದರು. ಕಾರ್ಮಿಕನು ಮಾಲೀಕನ ಮೇಲೆ ಅನ್ಯಾಯವಾಗದಂತೆ, ಅನಂತರ ನಿಮ್ಮ ಅಧೀನದಲ್ಲಿರುವಂತಹ ಸೇವಕರಿಗೆ ನೀವು ಎಷ್ಟು ಕೆಲಸ ಕೊಟ್ಟಿದ್ದೀರೋ ಅದಕ್ಕಿಂತ ಹೆಚ್ಚು ಕೆಲಸ ನೀವು ಮಾಡಿಸಬಾರದು. ಹೆಚ್ಚು ಮಾಡಿಸುವುದಾದರೆ ಹೆಚ್ಚು ವೇತನ ಕೊಡಬೇಕು. ಮಾನವ ಘನತೆ ಎಲ್ಲ ಸ್ತರದಲ್ಲೂ ಕೂಡ ಗಮನದಲ್ಲಿಟ್ಟುಕೊಂಡು ಪ್ರವಾದಿಗಳು ಹೇಳಿದರು. ಅದಕ್ಕೆ ಅವರನ್ನು ಅನುಸರಿಸುವಂತಹ ಮುಸ್ಲಿಮರು ಒಂದು ಮಾತು, ಪ್ರವಾದಿಯ ಮಾತನ್ನು ಗಂಟು ಹಾಕಿ ಕಟ್ಟಿಕೊಳ್ಳಬೇಕು. ಯಾವ ಪರಿಸ್ಥಿತಿ ಈ ಜಗತ್ತಿನಲ್ಲಿ ಉದ್ಭವಿಸಿದರೂ ಮುಸಲ್ಮಾನರಿಗೆ ಪ್ರವಾದಿಯ ಶಿಕ್ಷಣದಂತೆ ಎಂದೂ ಅವರಿಗೆ ಜಾತಿವಾದಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಜಾತಿವಾದಕ್ಕೆ ಇಸ್ಲಾಮಿನಲ್ಲಿ ಅವಕಾಶವಿಲ್ಲ. ಬಹಳ ನೇರವಾಗಿ ವಿಶ್ವಕ್ಕೆ ಸಂದೇಶ ಕೊಟ್ಟರು. ಲೈಸ ಮಿನ್ನ ಮನ್ ದಆ ಇಲಾ ಅಸಬಿಯ್ಯ. ಮುಸಲ್ಮಾನರೇ, ನೀವು ಜನರನ್ನು ಜಾತಿವಾದದ ಕಡೆಗೆ ಕರೆಯಬಾರದು. ವಲೈಸ ಮಿನ್ನ ಮನ್ ಮಹಾತ ಇಲಾ ಅಸಬಿಯ್ಯ. ಮತ್ತು ಜಾತಿವಾದಕ್ಕಾಗಿ ಜನರನ್ನು ಒಂದುಗೂಡಿಸಲಾಗಿದೆ. ವಲೈಸ ಮಿನ್ನ ಮನ್ ಮಹಾತ ಇಲಾ ಅಸಬಿಯ್ಯ. ಮತ್ತು ಜಾತಿವಾದಕ್ಕಾಗಿ ಹೋರಾಡಿ ಪ್ರಾಣ ಕಳೆದುಕೊಳ್ಳಲಾಗಿದೆ. ಈ ಮೂರು ಒಬ್ಬ ಮುಸಲ್ಮಾನನಲ್ಲಿದ್ದರೆ ಅವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳುವ, ಅಂದ್ರೆ ಮಾನವತಾವಾದ. ಆ ಮಾನವತಾವಾದದ ಅಗತ್ಯವಿರುತ್ತದೆ. ಬನ್ನಿ, ನಾವು ಆಚರಿಸುವಂತಹ ಎಲ್ಲ ಮಹಾತ್ಮರ ಬೋಧನೆಗಳಲ್ಲಿ ಆ ಮಾನವೀಯತೆ ಇದೆ. ಆ ಮಾನವೀಯತೆಯನ್ನು ಮೆಟ್ಟಿಕೊಂಡು ನಾವೆಲ್ಲ ಪರಸ್ಪರ ಸಹೋದರರಾಗಿ ಬದುಕೋಣ. ಯಾ ಅಯ್ಯುಹನ್ನಾಸು ಉಬ್ದು ರಬ್ಬಕುಂ ಅಲ್ಲದೀ ಖಲಕಕುಂ ವಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಹೇ ಜನರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ಆ ನಿಮ್ಮ ಏಕೈಕ ಸೃಷ್ಟಿಕರ್ತನಿಗೆ ಶರಣಾಗಿ. ಹಾಗೆ ಮಾಡಿದರೆ ನೀವು ಎಲ್ಲ ಕೆಡುಕುಗಳಿಂದ ಮುಕ್ತರಾಗಬಹುದು. ಇದು ಒಂದು ಸಂದೇಶ. ಇನ್ನೊಂದು, ಪ್ರವಾದಿ ಜಗತ್ತಿಗೆ ನೀಡಿದ್ದು ಕುರ್ಆನಿನ ಸಂದೇಶ. ಯಾ ಅಯ್ಯುಹನ್ನಾಸು ಇನ್ನಾ ಖಲಕನಾಕುಂ ಮಿನ್ ذಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಅರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಹೇ ಜನರೇ, ನಿಮ್ಮನ್ನು ಒಂದು ಗಂಡು ಒಂದು ಹೆಣ್ಣಿನ ಮೂಲಕ ಸೃಷ್ಟಿಸಲಾಗಿದೆ. ನಿಮ್ಮನ್ನು ಕುಲ ಗೋತ್ರಗಳನ್ನಾಗಿ ವಿಂಗಡಿಸಿದ್ದು ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕೆ. ಹಸಿರು ಮುಸಲ್ಮಾನರ ನಿಶಾನಿ ಅಲ್ಲ, ಇಸ್ಲಾಂ ಧರ್ಮದ ಬಣ್ಣ ಅಲ್ಲ. ಅದರಲ್ಲಿರುವ ಚಂದ್ರ ಅದು ಇಸ್ಲಾಮಿನ ಗುರುತಲ್ಲ. ಅದರಲ್ಲಿರುವ ಒಂದು ನಕ್ಷತ್ರ ಅದು ಕೂಡ ಇಸ್ಲಾಮಿನ ಗುರುತಲ್ಲ. ಇವು ಲಾಂಛನಗಳು ನಾವು ಮಾಡಿಕೊಂಡದ್ದು. ಹಸಿರು ನನ್ನದು ಅಂತ ನಾನು ಹೇಳಿದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಕೇಸರಿ ಕೂಡ ಇಲ್ಲ. ಈ ಜಗತ್ತಿನ ಎಲ್ಲ ಬಣ್ಣಗಳು ಯಾವುದೇ ಒಂದು ಸಮುದಾಯಕ್ಕೆ, ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಬಣ್ಣಗಳು ದೇವನ ಬಣ್ಣಗಳು. ಮತ್ತು ಈ ಜಗತ್ತಿನಲ್ಲಿರುವಂತಹ ಎಲ್ಲ ಭಾಷೆಗಳು ದೇವನ ಭಾಷೆಗಳು. ಆದ್ದರಿಂದ ಭಾಷೆಗಳ ಮಧ್ಯೆ ತಾರತಮ್ಯ ಮಾಡಬೇಡಿ, ಬಣ್ಣಗಳ ಮಧ್ಯೆ ತಾರತಮ್ಯ ಮಾಡಬೇಡಿ. ಮನುಷ್ಯರನ್ನು ಜಾತಿಯ ಆಧಾರದಲ್ಲಿ ಅಳೆಯಬೇಡಿ. ಒಂದು ನೀತಿಯ ಆಧಾರವನ್ನು ಪ್ರವಾದಿಗಳು ಕೊಟ್ಟರು. ಆ ನೀತಿಯ ಆಧಾರದಲ್ಲಿ ಮನುಷ್ಯನನ್ನು ಗುರುತಿಸುವಂತಹ ಹೃದಯವಂತಿಕೆಯ ಅಗತ್ಯ ಇದೆ. ಎಲ್ಲ ಪಂಗಡಗಳಾಗಿರುವುದು ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕೆ, ಕಚ್ಚಾಡಲಿಕ್ಕಾಗಿ. ವರ್ಗಕ್ಕೆ ಪ್ರವಾದಿಗಳು ಹೇಳಿದಂತಹ ಸಾಂತ್ವನದ ಅತ್ಯಂತ ಭರವಸೆಯ ಮಾತುಗಳು. ನಮಾಜ್ ಮಾಡಿ ಬಂದವನ ಕೈ ನಾನು ನಂತರ ಸ್ಪರ್ಶಿಸುತ್ತೇನೆ, ಆದರೆ ಕಾಲಿನಿಂದ ಕಟ್ಟಿಗೆ ಕಳೆದವನು ಬಂದ ಅವನ ಕೈಯನ್ನು ಪ್ರವಾದಿಗಳು ಮೊಟ್ಟ ಮೊದಲು ಸ್ಪರ್ಶಿಸಿ ಮುದ್ದಿಸಿ ಅದನ್ನು ಮೇಲಕ್ಕೆತ್ತಿ ಹೇಳಿದರು, ನಮಾಜ್ ಮಾಡುವ ಕೈಗಿಂತ ದುಡಿದು ತಿನ್ನುವ ಕೈ ಬಹಳ ಶ್ರೇಷ್ಠ. ಅದಕ್ಕೆ ಅವರು ಹೇಳಿದರು,
ಕಾರ್ಮಿಕನ ಬೆವರು ಆರುವುದಕ್ಕಿಂತ ಮುಂಚೆ ಅವನ ವೇತನ ಕೊಟ್ಟುಬಿಡಿ. ಅದೇ ಸಂಬಳವನ್ನು ನನಗೆ ಬದುಕುವಂತಹ ಒಂದು ಕುಟುಂಬ ಇದೆ, ಆ ಕುಟುಂಬದ ಅನಂತರ ಇಲ್ಲಿ ನಮ್ಮ ದೇಶದಲ್ಲಿ ಸೈನಿಕರಿಗೆ ಬಹಳ ದೊಡ್ಡ ಒಂದು ಇದಿದೆ. ಅವರ ಕುರಿತು ನಮ್ಮ ಗಡಿರಕ್ಷಣೆ ಮಾಡುವಂತಹ ಶಿಕ್ಷಕರಿಗೆ ಬಹಳ ದೊಡ್ಡ ಒಂದು ಪ್ರಾಶಸ್ತ್ಯ ಸಮಾಜದಲ್ಲಿ. ಅದೇ ರೀತಿ ಒಬ್ಬ ಸೈನಿಕರಿಗೆ, ಒಬ್ಬ ಶಿಕ್ಷಕರಿಗೆ ಇರುವ ಅದೇ ಮಹತ್ವವನ್ನು ನಮ್ಮ ವ್ಯವಸ್ಥೆ ನಮ್ಮ ಚಾಲಕರಿಗೂ ಮತ್ತು ನಿರ್ವಾಹಕರಿಗೂ ಸಿಗುವಂತಹ ವ್ಯವಸ್ಥೆ ಆಗಬೇಕು ಎನ್ನುವಂತ. ಯಾಕೆಂತ ಹೇಳಿದರೆ ಒಬ್ಬ ಚಾಲಕ ತನ್ನ ಬಸ್ಸಿನಲ್ಲಿರುವಂತಹ ಎಲ್ಲ ಪ್ರಯಾಣಿಕರ ಜೀವದ ಹೊಣೆಯನ್ನು ಹೊತ್ತುಕೊಂಡು ಅವರಿಗೆ ತಲುಪಿಸಬೇಕಾದಂತಹ ಜಾಗದಲ್ಲಿ ತಲುಪಿಸುವ ಹೊಣೆಗಾರಿಕೆ ಅದು ಅತ್ಯಂತ ಮಹತ್ತರವಾದಂತಹ ಹೊಣೆಗಾರಿಕೆ. ಆತನ ಒಂದು ಸ್ವಲ್ಪ ಅಜಾಗರೂಕ ಆ ಎಲ್ಲ ಪ್ರಯಾಣಿಕರ ಬದುಕನ್ನೇ ನುಂಗಿಬಿಡುವಂತಹ ಸಾಧ್ಯತೆ ಇರುವುದರಿಂದ ಅದಕ್ಕೆ ಅದನ್ನು ಗಮನದಲ್ಲಿಟ್ಟುಕೊಂಡು ಒಬ್ಬ ಚಾಲಕ ತನ್ನ ಪ್ರಯಾಣಿಕರನ್ನು ಜೀವ ಸಹಿತ ಸುರಕ್ಷಿತವಾಗಿ ಮುಟ್ಟಿಸುತ್ತಾನೆ ಅಂತ ಹೇಳಿದರೆ ಮನ್ ಕತಲ ನಫ್ಸಂ ಬಿಗೈರಿ ನಫ್ಸಿನ್ ಅವು ಫಸಾದಿನ್ ಫಿಲ್ ಅರ್ದ್ ಫಕಅನ್ನಮ ಕತಲ ನಾಸ. ಪಟ್ಟಣದ ಸಾರಿಗೆ ಘಟಕದಲ್ಲಿ ಬುಧವಾರ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮಾನವನ ಘನತೆ ಎತ್ತಿ ಹಿಡಿಯುವ ಕೆಲಸವನ್ನು ಪ್ರವಾದಿ ಮಹಮ್ಮದ್ ಪೈಗಂಬರ್ ಮಾಡಿದರು. ಯಾವ ಜನರು ಮುಸ್ಲಿಮರನ್ನು ಜಾತಿವಾದಕ್ಕೆ ಪ್ರೇರೇಪಿಸುವುದು, ಜಾತಿವಾದಕ್ಕೆ ಹೋರಾಡುವುದು, ಜಾತಿವಾದಕ್ಕೆ ಕುಮ್ಮಕ್ಕು ನೀಡುವವರು ನಿಜವಾದ ಮುಸ್ಲಿಮರಲ್ಲ ಎಂದು ವಿಶ್ವಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಮಾನವತಾವಾದದ ಅಗತ್ಯತೆಯನ್ನು ಎತ್ತಿ ಹಿಡಿಯುವ ಕೆಲಸ ಪ್ರವಾದಿಗಳು ಮಾಡಿದ್ದಾರೆ. ನಾವೆಲ್ಲ ಸಹೋದರತ್ವ ಭಾವನೆಯಿಂದ ಸಾಗೋಣ. ಭಾಷೆಯ ಮಧ್ಯೆ ತಾರತಮ್ಯ, ಬಣ್ಣದ ಮೇಲೆ ತಾರತಮ್ಯ ಮಾಡಬೇಡಿ. ಜಾತಿಯ ಮೇಲೆ ಅಳೆಯದೆ ನೀತಿಯ ಮೇಲೆ ಬದುಕು ನಡೆಸಬೇಕು ಎಂದರು. ಘಟಕ ವ್ಯವಸ್ಥಾಪಕ ಅಶೋಕ್ ಕುಮಾರ್ ಭೋವಿ ಮಾತನಾಡಿ, ಹಿಂದೂ ಮುಸ್ಲಿಮರು ಭಾವೈಕ್ಯದಿಂದ ಸಾಗುವ ಹಬ್ಬಗಳು ಸಹೋದರತೆ, ಭ್ರಾತೃತ್ವ ಬೆಳೆಸುತ್ತವೆ. ಜಾತಿಗಳನ್ನು ಹೊಡೆದಾಡದೆ ಎಲ್ಲರೂ ಒಂದೇ ಭಾವನೆಯಿಂದ ಜೀವನ ನಡೆಸಿದಾಗ ಸಮಾಜದಲ್ಲಿ ನೆಮ್ಮದಿ ಹರಡುತ್ತದೆ ಎಂದರು. ಎಲ್ಲರಿಗೆ ಪ್ರೀತಿಯಿಂದ ಇರಬೇಕು, ಬಡವರಿಗೆ ಸಹಾಯ ಮಾಡಬೇಕು, ಸತ್ಯ ಮತ್ತು ನ್ಯಾಯದ ದಾರಿಯಲ್ಲಿ ಎಲ್ಲರೂ ನಡೆಯಬೇಕು, ಎಲ್ಲ ಧರ್ಮದವರೊಂದಿಗೆ ಸಹೋದರತ್ವವಿರಬೇಕು ಅಂತ ಹೇಳಿ ಮೊಹಮ್ಮದ್ ಪೈಗಂಬರ್ ಹೇಳಿದ್ರು ಮತ್ತು ಬಸವಣ್ಣವರು ಹೇಳಿದ್ರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜಾತಿ ಅಂತ ಹೊರಗಾಡ್ದೇ ನಾವೆಲ್ಲರೂ ಒಂದೇ ಅನ್ನುವಂಥ ಪರಮದಿಂದ ಮೇಲೆ ಬರಬೇಕು. ಮುಖ್ಯವಾಗಿ ಹೇಳೋದು ಎಲ್ಲ ಬಿಟ್ಟು ಎಲ್ಲ ಜಾತಿಗಳಿಗೂ ಮಾನವೀಯತೆ ಜಾತಿ ಪ್ರಾಮುಖ್ಯ ಅದನ್ನು ನಾವೆಲ್ಲರೂ ಅಳವಡಿಕೊಂಡು ಎಲ್ಲರೂ ಉತ್ತಮ ಪ್ರಜೆಗಳಾಗಿ ದೇಶದ ಪ್ರಜೆಗಳಾಗಿ ಬದುಕೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾರಿಗೆ ಘಟಕದ ಲೆಕ್ಕಾಧಿಕಾರಿ ಸಮಿ, ಪಾರು ಪತ್ತೇದಾರ ವೆಂಕಟೇಶ್, ATS ವಿಠಲ್ ಚವಾನ್, ಕಾರ್ಮಿಕ ಮುಖಂಡ ಸಾಹೇಬಲಾಲ್ ಪಟೇಲ್, ಜಮೀಯತೆ ಇಸ್ಲಾಮಿ ಹಿಂದ್ ಸಂಚಾಲಕ ನೂರಿ ನಬಿ ನದಾಫ್, SR ಮುಲ್ಲಾ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.